Hello students, ಈ ಒಂದು ವಿಡಿಯೋದಲ್ಲಿ ನಾವು SSLC ಸಿಲೆಬಸ್ ನಲ್ಲಿ ಇರತಕ್ಕಂತ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅನ್ನೋ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಚಾಪ್ಟರ್ ಇಂದ ನಮಗೆ ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ ಇಂದ ಒಂದು ಕ್ವೆಶ್ಚನ್ ಬರುತ್ತೆ, ಮತ್ತೆ 2 ಮಾರ್ಕ್ಸ್ ಇಂದ ಒಂದು ಕ್ವೆಶ್ಚನ್ ಬರುತ್ತೆ, ಮತ್ತೆ 3 ಮಾರ್ಕ್ಸ್ ಇಂದ ಒಂದು ಕ್ವೆಶ್ಚನ್ ಬರುತ್ತೆ. ಸೊ 1 ಮಾರ್ಕ್ಸ್ ಇಂದು ಮತ್ತೆ 2 ಮಾರ್ಕ್ಸ್ ಇಂದು ಕ್ವೆಶ್ಚನ್ಸ್ ತುಂಬಾ ಈಸಿ ಇರುತ್ತೆ, 3 ಮಾರ್ಕ್ಸ್ ಇಂದ ಸ್ವಲ್ಪ ಅಪ್ಲೈಡ್ ಕ್ವೆಶ್ಚನ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು 1 ಮಾರ್ಕ್ಸ್ ಇಂದು ಮತ್ತೆ 2 ಮಾರ್ಕ್ಸ್ ಇನ್ ಕ್ವಶನ್ಸ್ ಏನ್ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ ಕ್ವಶನ್ಸ್ ಬಗ್ಗೆ ತಿಳಿಸ್ತೀನಿ. ಮೊದಲಿಗೆ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಎನಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಕ್ವೇಟೆಡ್ ಟು 0 ಈಸ್ ಕಾಲ್ಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. ಸೊ ಈಗಾಗಲೇ ನಾವು ಪಾಲಿನಾಮಿಯಲ್ಸ್ ಚಾಪ್ಟರ್ ಬಗ್ಗೆ ತಿಳ್ಕೊಂಡಿದೀವಿ. ಸೊ ಪಾಲಿನಾಮಿಯಲ್ಸ್ ಚಾಪ್ಟರ್ ನಲ್ಲಿ ಬರ್ತಕ್ಕಂತ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಯಾವುದೇ ಒಂದು ಪಾಲಿನಾಮಿಯಲ್ ನ ಡಿಗ್ರಿ 2 ಇದ್ರೆ, ಸೊ ಹೈಯೆಸ್ಟ್ ಡಿಗ್ರಿ 2 ಇದ್ರೆ ಅಂತ ಒಂದು ಪಾಲಿನಾಮಿಯಲ್ ಅನ್ನ ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಪಾಲಿನಾಮಿಯಲ್ ತಗೋಣ. ಸೊ 2x² ಮೈನಸ್ 7x ಪ್ಲಸ್ 5 ಅಂತಕ್ಕಂಥದ್ದು ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿದೆ. ಯಾಕೆ ಅಂದ್ರೆ ಇದ್ರ ಡಿಗ್ರಿ 2 ಇದೆ. ಸೊ ಹಾಗಾಗಿ ಇದನ್ನೇನಾದ್ರೂ ನಾವು ಈಕ್ವೇಟೆಡ್ ಟು 0ಗೆ ಈಕ್ವೇಟ್ ಮಾಡಿದ್ರೆ, ಸೊ ಈ ಒಂದು ಈಕ್ವೇಶನ್ ಅನ್ನ ಸೊ ನಾವೇನಂತ ಕರಿತೀವಿ, ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. ಸೊ ಈಕ್ವೇಶನ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಈಕ್ವಾಲಿಟಿ ಆಫ್ 2 ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್. ಸೊ ಈಗ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಡಿಗ್ರಿ 2 ಇರ್ತಕ್ಕಂತ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ 0ಗೆ ಈಕ್ವೇಟ್ ಮಾಡಿದಾಗ ಬರ್ತಕ್ಕಂಥದ್ದನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಜನರಲ್ ಫಾರ್ಮ್ ಅಲ್ಲಿ ಅಂದ್ರೆ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ಜನರಲ್ ಫಾರ್ಮು ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ. ಸೊ ಅದು ax² ಪ್ಲಸ್ bx ಪ್ಲಸ್ c. ಸೊ ಇದನ್ನೇನಂತ ಕರಿತೀವಿ ನಾವು, ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ಇದನ್ನ ನಾವು ಈಕ್ವೇಟೆಡ್ ಟು 0 ಮಾಡ್ಕೊಂಡ್ರೆ ಸೊ ಬರ್ತಕ್ಕಂತ ಈ ಒಂದು ಫಾರ್ಮ್ ಅನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. ಸೊ ಇದರಲ್ಲಿ ಎ, ಬಿ ಮತ್ತೆ ಸಿ ಅಂತಕ್ಕಂಥವು ಎನಿ ರಿಯಲ್ ನಂಬರ್ ಆಗಿರ್ತವೆ. ಸೊ ಎ ಕಾಮ ಬಿ ಕಾಮ ಸಿ ಆರ್ ಎನಿ ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ಅಂತಂದ್ರೆ ಅವು ಪಾಸಿಟಿವ್, ನೆಗೆಟಿವ್, ಫ್ರಾಕ್ಷನ್, 0, ಏನಾದ್ರೂ ಇರ್ಯಾಷನಲ್, ರ್ಯಾಷನಲ್ ಏನ್ ಬೇಕಾದ್ರೂ ಆಗಿರ್ಬೋದು. ಸೊ ಆದ್ರೆ ಒಂದು ಕಂಡೀಷನ್ ಏನಂತಂದ್ರೆ, ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0. ಸೊ ಎ ಏನಾಗಿರ್ಬಾರ್ದು, 0 ಆಗಿರ್ಬಾರ್ದು. ಸೊ ದಿಸ್ ಇಸ್ ದ ಕಂಡೀಷನ್. ಸೊ ಇನ್ನೊಂದ್ಸರಿ ಹೇಳ್ತೀನಿ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತಂದ್ರೆ, ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ 0ಗೆ ಈಕ್ವೇಟ್ ಮಾಡಿದಾಗ ನಮ್ಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಸಿಗುತ್ತೆ. ಇದರ ಸ್ಟ್ಯಾಂಡರ್ಡ್ ಫಾರ್ಮು ax² ಪ್ಲಸ್ bx plus c is equal to 0, where a comma b comma c are any real numbers and a is not equal to 0. a equal to 0 ಆದ್ರೆ ಏನಾಗುತ್ತೆ, ಸೊ ಇದನ್ನು 1 ಮಾರ್ಕ್ಸ್ ಕೇಳ್ತಾರೆ. ಸೊ ವಾಟ್ ಹ್ಯಾಪನ್ಸ್ ವೆನ್ a is equal to 0 in quadratic equation? ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ a ಏನಾದ್ರೂ 0 ಆದ್ರೆ ಸೊ ಇದರ ಫಸ್ಟ್ ಟರ್ಮ್ ಅಂದ್ರೆ ಈ ಪೂರ್ತಿ ಟರ್ಮ್ ಏನಾಗುತ್ತೆ, 0 ಆಗ್ಬಿಡುತ್ತೆ. ಸೊ ಉಳಿಯೋದು ನಮ್ಗೆ bx plus c is equal to 0. ಸೊ ಇಲ್ಲಿರ್ತಕ್ಕಂಥ x ನ ಹೈಯೆಸ್ಟ್ ವೇರಿಯಬಲ್ ಬಂದು 1. ಸೊ ಹಾಗಾಗಿ ಇಟ್ ರಿಡ್ಯೂಸಸ್ ಟು ಸೊ ಲೀನಿಯರ್ ಈಕ್ವೇಶನ್ ಆಗುತ್ತೆ. ಸೊ ಏನಾದ್ರೂ ಇಫ್ a is equal to 0 ಆದ್ರೆ ಸೊ the quadratic equation reduces to bx plus c is equal to 0, which is called linear equation. So b is equal to 0 ಆದ್ರೆ ಏನಾಗುತ್ತೆ, ಸೊ b is equal to 0 ಆದ್ರೆ, if b is equal to 0 ಆದ್ರೆ ಸೊ ಆಗ ಇದು ax² ಪ್ಲಸ್ c is equal to 0 ಆಗಿರುತ್ತೆ. ಸೊ ಅವಾಗ್ಲೂ ಕೂಡ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಿರುತ್ತೆ. ಈ ರೀತಿ ಇರ್ತಕ್ಕಂಥ ಕ್ವಾಡ್ರಾಟಿಕ್ ಈಕ್ವೇಶನ್ ನಾವು ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಇದು ax² ಪ್ಲಸ್ c is equal to 0 ಆಗಿರುತ್ತೆ. ಸೊ ಇಲ್ಲಿ ನಾವೀಗ
ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಸೊಲ್ಯೂಷನ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಸೊಲ್ಯೂಷನ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಥವಾ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. ಸೊ ಪಾಲಿನಾಮಿಯಲ್ಸ್ ಅಲ್ಲಿ ನಾವು ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಹೇಳ್ತಾ ಇದ್ವಿ. ಸೊ ಇಲ್ಲಿ ಅದನ್ನ ಏನಂತ ಕರಿತೀವಿ ನಾವು ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. ರೂಟ್ಸ್ ಅಂದ್ರೆ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ಸಾಟಿಸ್ಫೈಸ್ ದ ಗಿವನ್ ಈಕ್ವೇಶನ್. ಅಂದ್ರೆ ಈ ax² + bx + c = 0 ಇರುತ್ತಲ್ಲ, ಸೊ ಇದರಲ್ಲಿ ಸೊ ಎಕ್ಸ್ ನ ಯಾವುದೋ ಒಂದು ವ್ಯಾಲ್ಯೂಗೆ ಈ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ 0 ಆದ್ರೆ ಅದನ್ನ ನಾವೇನಂತ ಕರಿತೀವಿ ರೂಟ್ಸ್ ಅಂತ ಕರಿತೀವಿ. ಸೊ ಸಿನ್ಸ್ ಡಿಗ್ರಿ ಎಷ್ಟಿದೆ 2 ಇರೋದ್ರಿಂದ ಇದರ ರೂಟ್ಸ್ ಎಷ್ಟಿರ್ತವೆ, ರೂಟ್ಸ್ ಕೂಡ 2 ಇರುತ್ತೆ. ಸೊ how many solutions are there for a quadratic equation? So quadratic equation will have 2 roots ಅಥವಾ 2 solutions ಅಂತ ಕರಿತೀವಿ. ಸೊ ಸೊಲ್ಯೂಷನ್ ನ ಕಂಡುಹಿಡಿಯೋದಕ್ಕೆ 3 ಮೆಥಡ್ಸ್ ಇದೆ. ಸೊ ಅದರಲ್ಲಿ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಒಂದನ್ನೇ ನಮ್ಮ ಸಿಲೆಬಸ್ ಅಲ್ಲಿ ಇರೋದು. ಸೊ ಹಾಗಾಗಿ ಅದನ್ನ ಮಾತ್ರ ನಾವು ಕಲಿತೀವಿ. ಈಗ ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ರೂಟ್ಸ್ ಅನ್ನ ಹೇಗೆ ಕಂಡುಹಿಡಿಯೋದು ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫ್ಯಾಕ್ಟರೈಸೇಷನ್ ಆಫ್ quadratic equations. So it is one of the method of finding roots of quadratic equation. So quadratic equation ಗೆ roots ಕಂಡುಹಿಡಿಯೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಈಗ ಒಂದು ಪ್ರಾಬ್ಲಮ್ ತಗೋತೀನಿ. ಸೊ ಇಲ್ಲಿ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ತಗೊಂಡಿದೀವಿ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲೇ ಇದೆ. ಸಪೋಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಇದನ್ನ x² + 12 = -8x ಅಂತ ಕೊಟ್ಟಿದ್ರೆ, ಸೊ ಈಗ ಇದನ್ನ ಫಸ್ಟ್ ಗೆ ನಾವೇನ್ ಮಾಡ್ಕೋಬೇಕು, ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಬರ್ಕೋಬೇಕಂದ್ರೆ ಈ ರೀತಿ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಬರ್ಕೊಂಡೇ ನಾವು ಫ್ಯಾಕ್ಟರೈಸೇಷನ್ ಮಾಡ್ಬೇಕು. ಸಮ್ ಟೈಮ್ಸ್ ಬೇರೆ ತರನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ x² + 8x = -12 ಈ ರೀತಿನೂ ಕೊಟ್ಟಿರ್ತಾರೆ. ಸೊ ಈ ರೀತಿ ಕೊಟ್ಟಾಗ ನಾವೇನ್ ಮಾಡ್ಬೇಕು, ಫಸ್ಟ್ ಕೆಲಸ ನಾವು ಅದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಬರ್ಕೋಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಂದ್ರೆ ಸೊ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅದರ ಡಿಗ್ರಿ ಇರಬೇಕು. x² ಫಸ್ಟ್ ಇರಬೇಕು, x ಇರಬೇಕು, ಆಮೇಲೆ ಕಾನ್ಸ್ಟೆಂಟ್ ಟರ್ಮ್ ಇರಬೇಕು. ಸೊ ಈ ಆರ್ಡರ್ ಅಲ್ಲಿ ಫಸ್ಟ್ ನಾವು ಅದನ್ನ ಬರ್ಕೋಬೇಕಾಗತ್ತೆ. ಬರ್ಕೊಂಡಿದ್ದಾದ್ಮೇಲೆ ಸೊ ಫಸ್ಟ್ ಸ್ಟೆಪ್ ನಾವೇನ್ ಮಾಡ್ಬೇಕಂತಂದ್ರೆ, ಸೊ ಈ x² ಕೋಎಫಿಷಿಯಂಟ್ ಮತ್ತೆ ಈ ಥರ್ಡ್ ಟರ್ಮ್, ಫಸ್ಟ್ ಟರ್ಮ್ ಮತ್ತೆ ಥರ್ಡ್ ಟರ್ಮ್ ಎರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಲ್ಲಿ ಏನ್ ಬರುತ್ತೆ, ಸೊ 12x² ಅಂತ ಬರುತ್ತೆ. ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ 12 ಬರಬೇಕು, ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ 8 ಬರಬೇಕು. ಸೊ ಆ ರೀತಿ ಮಾಡ್ಕೊಳ್ಳೋದಕ್ಕೆ ನಮ್ಗೆ 12 ನ ಫ್ಯಾಕ್ಟರ್ಸ್ ಅನ್ನ ಬರ್ಕೋಬೇಕು. ಸೊ 12 ನ ಫ್ಯಾಕ್ಟರ್ಸ್ 1 ಇರುತ್ತೆ, 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ, 6 ಇರುತ್ತೆ, ಮತ್ತೆ 12 ಇರುತ್ತೆ. ಸೊ ಇವಿಷ್ಟರಲ್ಲಿ ಸೊ ಯಾವ್ದನ್ನ ನಾವು ಆಡ್ ಮಾಡಿದ್ರೆ ನಮ್ಗೆ 8 ಬರುತ್ತೆ. ಸೊ ಆಬ್ವಿಯಸ್ಲಿ ನಮ್ಗೆ 6 ಮತ್ತೆ ಸೊ ಯಾವ್ದು ಬರುತ್ತೆ 2. ಸೊ ಇವೆರಡನ್ನ ಆಡ್ ಮಾಡಿದ್ರೆ ನನಗೆ ಏನ್ ಬರುತ್ತೆ, 8 ಬರ್ತಾ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ತಗೋತೀನಿ. ಸೊ 6 ಮತ್ತೆ 2. ಸೊ 6 + 2 8 ಆಗ್ತಿದೆ. 6 × 2 12 ಆಗ್ತಾ ಇದೆ. ಸೊ ಫಸ್ಟ್ ಸ್ಟೆಪ್ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಮೊದಲನೇ ಟರ್ಮ್ ಮತ್ತೆ ಮೂರನೇ ಟರ್ಮ್ ಎರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಮಾಡಿದ್ದಾದ್ಮೇಲೆ ಈ ಟರ್ಮ್ ನ ಫ್ಯಾಕ್ಟರ್ಸ್ ಅನ್ನು ಲಿಸ್ಟ್ ಮಾಡ್ಕೋಬೇಕು. ಸೊ ಲಿಸ್ಟ್ ಮಾಡ್ಕೊಳ್ಳೋದು ಕಂಪಲ್ಸರಿ ಏನಿಲ್ಲ. ಸೊ ಆದ್ರೆ ನಿಮ್ಗೆ ಯಾವ ಎರಡು ಟರ್ಮ್ ಅನ್ನ ಆಡ್ ಮಾಡಿದ್ರೆ 8 ಬರುತ್ತೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಈ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಿಮ್ಗೆ ಇದ್ರ ಅವಶ್ಯಕತೆ ಬೀಳಲ್ಲ. ನೀವು ಡೈರೆಕ್ಟ್ ಆಗಿ ನಂಬರ್ಸ್ ಅನ್ನ ಚೂಸ್ ಮಾಡ್ತೀರಾ. ಸೊ ಈಗ ಸೆಕೆಂಡ್ ಸ್ಟೆಪ್, ಇಲ್ಲಿ ಇರ್ತಕ್ಕಂಥವೆಲ್ಲ ಪ್ಲಸ್ ಸಿಂಬಲ್ ಇದೆ. ಸೊ ಕೆಲವೊಂದರಲ್ಲಿ ಮೈನಸ್ ಸಿಂಬಲ್ ಬರುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಮೈನಸ್ ಬಂದಾಗ ಯಾವ ತರ ಚೂಸ್ ಮಾಡಬೇಕು ಅಂತ ಹೇಳ್ತೀನಿ. ಆದ್ರೆ ಸ್ಟೆಪ್ಸ್ ಏನಿದೆ, ಇಲ್ಲಿ ಸೆಕೆಂಡ್ ಟರ್ಮ್ ಏನಿದೆಯಲ್ಲ, ಸೆಕೆಂಡ್ ಟರ್ಮ್ ಗೆ ಇರ್ತಕ್ಕಂಥ ಈ ಸಿಂಬಲ್ ಅನ್ನ ಹೈಯೆಸ್ಟ್ ನಂಬರ್ ಗೆ ಕೊಡ್ಬೇಕು. ಸೆಕೆಂಡ್ ಸ್ಟೆಪ್ ಅಂದ್ರೆ ಸೆಕೆಂಡ್ ಟರ್ಮ್ ಗೆ ಇರ್ತಕ್ಕಂಥ ಸಿಂಬಲ್ ನ ಹೈಯೆಸ್ಟ್ ನಂಬರ್ ಗೆ ಕೊಡಿ. ಸೊ ಇವೆರಡನ್ನು ಆಡ್ ಮಾಡಿದ್ರೆ 8 ಬರುತ್ತೆ ಅನ್ನೋದಾದ್ರೆ ಇದಕ್ಕೆ ಏನ್ ಸಿಂಬಲ್ ಕೊಟ್ಟಿರ್ತೀವೋ ಅದೇ ಸಿಂಬಲ್ ನ ಇದಕ್ಕೂ ಕೊಡ್ಬೇಕು. ಸೊ ಈಗ ಇಲ್ಲಿ ಆಡ್ ಮಾಡಿದ್ರೆ ನನಗೆ 8 ಬರ್ತಾ ಇದೆ. ಸೊ ಅದಕ್ಕೆ ನಾನು ಏನ್ ಮಾಡ್ತಾ ಇದೀನಿ, ಇದಕ್ಕೆ ಮತ್ತೆ ಇದಕ್ಕೆ ಎರಡಕ್ಕೂ ಸೇಮ್ ಸಿಂಬಲ್ ಕೊಡ್ತಾ ಇದೀನಿ. ಸಮ್ ಟೈಮ್ಸ್ ಏನಾಗುತ್ತೆ, ಸಬ್ಟ್ರಾಕ್ಟ್ ಮಾಡಿದ್ರೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 8 ಬದಲಿಗೆ 4 ಇದ್ರೆ
ಸೊ ಅವಾಗ ಏನಾಗುತ್ತೆ, ಸೊ ಇಲ್ಲಿ ಮೈನಸ್ ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಮೈನಸ್ ಮಾಡಿದ್ರೆ ಸೊ ನಮ್ಗೆ ಏನ್ ಬರುತ್ತೆ, ಆ ಟರ್ಮ್ ಬರುತ್ತೆ. ಸೊ ಹಾಗಾಗಿ ಮೈನಸ್ ಆಗ್ಬೇಕಂದ್ರೆ ಸೊ ಇಲ್ಲಿ ಪ್ಲಸ್ ಇದೆ, ಸೊ ಪ್ಲಸ್ ಸಿಂಬಲ್ ನ ದೊಡ್ಡ ನಂಬರಿಗೆ ಕೊಟ್ಟಿದ್ದೀನಿ. ಸೊ ಇಲ್ಲಿ ಮೈನಸ್ ಆಗ್ಬೇಕು ಅಂದ್ರೆ ಇದಕ್ಕೆ ಆಪೋಸಿಟ್ ಸೈನ್, ಇದಕ್ಕೆ ಏನ್ ಸಿಂಬಲ್ ಕೊಟ್ಟಿರ್ತೀವಿ ಅದಕ್ಕೆ ಆಪೋಸಿಟ್ ಸಿಂಬಲ್ ಅನ್ನ ಇಲ್ಲಿ ಕೊಡ್ಬೇಕು. ಸೊ ಈಗ ಇದೇನಾಗತ್ತೆ, 6x ಆಗುತ್ತೆ, ಇದು 12x ಆಗುತ್ತೆ. ಅಂದ್ರೆ ಇದು ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್. ಮಿಡಲ್ ಟರ್ಮ್ ಅನ್ನ ನಾನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ಫ್ಯಾಕ್ಟರೈಸೇಷನ್ ಮಾಡೋದಕ್ಕೋಸ್ಕರ. ಸೊ ಈಗ ಈ ಎಕ್ಸ್ ಸ್ಕ್ವೇರ್ ಹಾಗೆ ಬರೀತೀನಿ. ಸೊ 8x ಅನ್ನ ನಾನೇನಂತ ಬರೀಬಹುದು, ಸೊ 6x ಪ್ಲಸ್ 2x ಪ್ಲಸ್ 12 ಇಸ್ ಈಕ್ವಲ್ ಟು 0. ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾ ಏನ್ ಮಾಡ್ತೀನಿ, ಈ ಎಕ್ಸ್ ಸ್ಕ್ವೇರ್ ಅನ್ನ ಸೊ ಎಕ್ಸ್ ಇಂಟು ಎಕ್ಸ್ ಅಂತ ಬರಿತೀನಿ, 6 ಅನ್ನ 3 ಇಂಟು 2 ಇಂಟು ಎಕ್ಸ್ ಅಂತ ಬರಿತೀನಿ. ಸೊ ಇದನ್ನ 2 ಇಂಟು 1 ಇಂಟು ಎಕ್ಸ್ ಅಂತ ಬರಿತೀನಿ. 12 ಅನ್ನ 2 ಇಂಟು 6 ಇಸ್ ಈಕ್ವಲ್ ಟು 0. ಈ ಸ್ಟೆಪ್ ಕಂಪಲ್ಸರಿ ಏನೂ ಇಲ್ಲ. ಸೊ ಈಗ ನಿಮ್ಗೆ ಅರ್ಥ ಮಾಡ್ಸೋದಕ್ಕೋಸ್ಕರ ಇದನ್ನ ಬರೀತಾ ಇದ್ದೀನಿ. ಸೊ ಇದು ಎಕ್ಸಾಮ್ ಅಲ್ಲಿ ಇದನ್ನ ಬರೆಯೋ ಅವಶ್ಯಕತೆ ಇರಲ್ಲ. ಸೊ ಈಗ ಇದರಲ್ಲಿ ಕಾಮನ್ ಯಾವ್ದಿದೆ ನೋಡ್ರಿ, ಸೊ ಇಲ್ಲಿ ಎಕ್ಸ್ ಇದೆ, ಸೊ ಇಲ್ಲೂ ಎಕ್ಸ್ ಇದೆ. ಸೊ ನಾನೇನ್ ಮಾಡ್ತೀನಿ, ಈ ಎಕ್ಸ್ ಅನ್ನ ಕಾಮನ್ ತಗೋತೀನಿ. ಸೊ ಎಕ್ಸ್ ಅನ್ನ ಕಾಮನ್ ತಗೊಂಡ್ರೆ ನನಗೆ ಇಲ್ಲಿ ಏನ್ ಉಳಿತು, ಎಕ್ಸ್ ಉಳಿತು ಪ್ಲಸ್ 3 2s 6 ಉಳಿತು. ನೆಕ್ಸ್ಟ್ ಇಲ್ಲಿ ಬಂದ್ರೆ ಸೊ ಇಲ್ಲಿ ಏನ್ ಕಾಮನ್ ಇದೆ ನನಗೆ, ಸೊ 2 ಇಲ್ಲಿ ಕಾಮನ್ ಇದೆ ಮತ್ತೆ ಇಲ್ಲೂ ಕಾಮನ್ ಇದೆ. ಸೊ ಹಾಗಾಗಿ ಪ್ಲಸ್ 2 ಅನ್ನ ಕಾಮನ್ ತಗೋತೀನಿ. ಸೊ ಇಲ್ಲಿ ಉಳ್ದಿರೋದೀಗ ಎಕ್ಸ್ ಉಳ್ದಿದೆ ಮತ್ತೆ ಇಲ್ಲೂ ಕೂಡ 6 ಇದೆ. ಸೊ ಈಗ ವಿಚ್ ಈಸ್ ಈಕ್ವಲ್ ಟು 0. ಸೊ ಈಗ ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೂ ಎಕ್ಸ್ ಪ್ಲಸ್ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಪ್ಲಸ್ 6 ಇದೆ. ಸೊ ಎಕ್ಸ್ ಪ್ಲಸ್ 6 ಅನ್ನ ಕಾಮನ್ ಫ್ಯಾಕ್ಟರ್ ಆಗಿ ನಾನು ತಗೊಂಡ್ರೆ ಸೊ ಇಲ್ಲಿ ಎಕ್ಸ್ ಪ್ಲಸ್ 6 ಅನ್ನ ತೆಗೆದ್ವಿ ಅಂತಂದ್ರೆ ಉಳಿಯೋದು ಎಕ್ಸ್ ಉಳಿಯುತ್ತೆ, ಅದನ್ನ ಇಲ್ಲಿ ಬರ್ಕೋತೀನಿ. ಪ್ಲಸ್ ಇಲ್ಲಿ ಎಕ್ಸ್ ಪ್ಲಸ್ 6 ಹೋಯ್ತು ಅಂದ್ರೆ ಪ್ಲಸ್ 2 ಉಳಿದಿರುತ್ತೆ, ಇದನ್ನ ಬರ್ಕೋತೀನಿ. ಸೊ ಈಗ ಇಲ್ಲಿ ಪ್ರಾಡಕ್ಟ್ ಆಯ್ತು. ಸೊ ಈಗ ಇವೆರಡು 0 ಆಗ್ಬೇಕು ಅಂತಂದ್ರೆ ಅಂದ್ರೆ ಎಕ್ಸ್ ಪ್ಲಸ್ 6 ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂದ್ರೆ ಐದರ್ ಎಕ್ಸ್ ಪ್ಲಸ್ 6 ಅನ್ನೋ ಟರ್ಮ್ ಈ ಟರ್ಮ್ ಆದ್ರೂ 0 ಆಗಿರ್ಬೋದು ಅಥವಾ ಈ ಟರ್ಮ್ ಆದ್ರೂ 0 ಆದ್ರೆ ಸೊ ಇದು ಟೋಟಲ್ ಈಕ್ವೇಶನ್ ಏನಾಗುತ್ತೆ, 0 ಆಗುತ್ತೆ. ಸೊ ಹಾಗಾಗಿ ಎಕ್ಸ್ ಪ್ಲಸ್ 6 ಯಾವಾಗ 0 ಆಗುತ್ತೆ, ಎಕ್ಸ್ ಪ್ಲಸ್ 6 ಇಸ್ ಈಕ್ವಲ್ ಟು 0 ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 6. ಎಕ್ಸ್ ವ್ಯಾಲ್ಯೂನ ನಾನು ಮೈನಸ್ 6 ತಗೊಂಡ್ರೆ ಈ ಟರ್ಮ್ ಏನಾಗುತ್ತೆ, 0 ಆಗುತ್ತೆ. ಆರ್ ಸೊ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2. ಸೊ ಎಕ್ಸ್ ವ್ಯಾಲ್ಯೂನ ಮೈನಸ್ 2 ಹಾಕಿದ್ರು ಈಕ್ವೇಶನ್ ಏನಾಗುತ್ತೆ, 0 ಆಗುತ್ತೆ. ಅಂದ್ರೆ ಈ ಜಾಗದಲ್ಲಿ ಎಕ್ಸ್ ಮೈನಸ್ 2 ಹಾಕಿದ್ವಿ, ಮೈನಸ್ 2 ಪ್ಲಸ್ 2 0 ಆಯ್ತು. ಎಕ್ಸ್ ಪ್ಲಸ್ 6 ಇಂಟು 0 0 ಆಗುತ್ತೆ. ಅದೇ ತರ ಈ ಎಕ್ಸ್ ಜಾಗದಲ್ಲಿ ಮೈನಸ್ 6 ಅನ್ನ ಹಾಕಿದ್ರೆ ಸೊ ಮೈನಸ್ 6 ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಗಿದ್ದು 0 ಆಗುತ್ತೆ. 0 ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಈಗ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಿಂಬಲ್ ಪಾಸಿಟಿವ್ ಅಲ್ಲಿ ಇತ್ತು. ಸೊ ಪಾಸಿಟಿವ್ ಅಲ್ಲಿ ಇದ್ದಾಗ ಇದೇ ಸ್ಟೆಪ್ಸ್ ಬರುತ್ತೆ. ಸೊ ಇಲ್ಲಿ ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕಾದ್ರೆ ಟರ್ಮ್ಸ್ ಏನಾದ್ರು ಬಂದ್ರೆ ಈ ಒಂದು ಸ್ಟೆಪ್ ಅನ್ನ ನೀವು ಕರೆಕ್ಟ್ ಆಗಿ ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ ನಿಮ್ಗೆ ಕಾಮನ್ ಫ್ಯಾಕ್ಟರ್ ತೆಗೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ನೋಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 10 ಇಸ್ ಈಕ್ವಲ್ ಟು 0. ಸೊ ಆಸ್ ಯು ಆಲ್ ನೋ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ದಟ್ ಈಸ್ 10x ಸ್ಕ್ವೈರ್. ಸಿಂಬಲ್ಸ್ ಅನ್ನ ಕನ್ಸಿಡರ್ ಮಾಡಬೇಡ್ರಿ. ಸೊ ಈಗ 10 ನ ಫ್ಯಾಕ್ಟರ್ಸ್ ಅನ್ನ ನಾನು ಬರ್ಕೊಂಡ್ರೆ 1 2 ಮತ್ತೆ 5 ಮತ್ತೆ 10. ಸೊ ಮಲ್ಟಿಪ್ಲೈ ಮಾಡಿದ್ರೆ 10 ಬರಬೇಕು. ಸೊ ಅಲ್ಲಿಗೆ ಆಪ್ಷನ್ಸ್ ಇರೋದೇ ನಮ್ಗೆ ಇವೆರಡು ಮತ್ತೆ 10 1s 10. ಆದ್ರೆ ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರಬೇಕು. ನೋಡಿ 5 ಅಲ್ಲಿ 2 ನ ತೆಗೆದ್ರೆ 3 ಬರುತ್ತೆ. ಸೊ ಈಗ ಇಲ್ಲಿ 5 ಬರ್ಕೋತೀನಿ, ಇಲ್ಲಿ 2 ಬರ್ಕೋತೀನಿ. ಸೊ ಸೆಕೆಂಡ್ ಸ್ಟೆಪ್ ಏನು, ಸೆಕೆಂಡ್ ಅಂದ್ರೆ ಬಿ ಎಕ್ಸ್ ಇದೆಯಲ್ಲ ಇದ್ರ ಸಿಂಬಲ್ ನ ದೊಡ್ಡ ನಂಬರ್ಗೆ ಕೊಡ್ಬೇಕು, ಮೈನಸ್ ಕೊಟ್ವಿ. ಸೊ ಅದಾದ್ಮೇಲೆ ಇವೆರಡನ್ನು ಆಡ್ ಮಾಡಿದ್ರೆ 3 ಬರುತ್ತಾ, ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರುತ್ತೆ. ಸಬ್ಟ್ರಾಕ್ಟ್ ಮಾಡಿ. ಸೊ ಸಬ್ಟ್ರಾಕ್ಟ್ ಮಾಡ್ಬೇಕಂತಂದ್ರೆ ಇದಕ್ಕೆ ಏನ್ ಸಿಂಬಲ್ ಕೊಟ್ಟಿರ್ತೀವಿ ಅದರ ಆಪೋಸಿಟ್ ಸಿಂಬಲ್ 2ಗೆ ಕೊಡ್ಬೇಕು. ಸೊ ಇಲ್ಲಿ ಮೈನಸ್ 3 ಬರ್ಬೇಕಂದ್ರೆ ಸೊ ಮೈನಸ್ 5 ಪ್ಲಸ್ 2 ಆದ್ರೆ ಅವಾಗ ಏನಾಗುತ್ತೆ, ನಮ್ಗೆ ಮೈನಸ್ 3 ಬರುತ್ತೆ. ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಸೊ ನಂಬರ್ಸ್ ಅನ್ನ ತಗೊಂಡಿದ್ದಾದ್ಮೇಲೆ ಸೆಕೆಂಡ್ ಜಾಗದಲ್ಲಿ ಅಂದ್ರೆ ಬಿ ಎಕ್ಸ್ ಪಕ್ಕದಲ್ಲಿ ಇರ್ತಕ್ಕಂಥ ಸಿಂಬಲ್ ನ ದೊಡ್ಡ ನಂಬರ್ಗೆ ಕೊಡ್ಬೇಕು.
ಸೊ ಇಲ್ಲಿ ಎರಡು ನಂಬರ್ಸ್ ತಗೊಂಡಿದೀವಲ್ಲ, ಇವೆರಡನ್ನ ಆಡ್ ಮಾಡಿದ್ರೆ ಈ ಬಿ ಬರ್ತಾ ಇದೆ ಅಂದ್ರೆ ಸೊ ಎರಡಕ್ಕೂ ಸೇಮ್ ಸಿಂಬಲ್ ಕೊಡ್ಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ ಈ ಬಿ ಬರ್ತಾ ಇದೆ ಅಂತಂದ್ರೆ ಸೊ ಇದಕ್ಕೆ ಏನ್ ಸಿಂಬಲ್ ಕೊಟ್ಟಿರ್ತೀವಿ 5ಗೆ, ಅದರ ಆಪೋಸಿಟ್ ಸಿಂಬಲ್ ಅನ್ನ ಎರಡನೇ ನಂಬರ್ಗೆ ಕೊಡ್ಬೇಕು. ಸೊ ಈಗ ಇದನ್ನ 5x ಮತ್ತೆ ಇದನ್ನ 2x ಅಂತ ಬರ್ಕೋಣ. ಸೊ ಏನಾಗತ್ತೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 2x ಮೈನಸ್ 10 is equal to 0. ಓಕೆ, ಸೊ ಈಗ ಎಕ್ಸ್ ಸ್ಕ್ವೇರ್ ನ ಸ್ಪ್ಲಿಟ್ ಮಾಡೋಣ. ಸೊ ಎಕ್ಸ್ ಸ್ಕ್ವೇರ್ ನ ಎಕ್ಸ್ ಇಂಟು ಎಕ್ಸ್ ಅಂತ ಬರಿಬಹುದು, ಮೈನಸ್ ಇದನ್ನ 5 ಇಂಟು ಎಕ್ಸ್ ಅಂತ ಬರಿಬಹುದು, ಇದನ್ನ ಪ್ಲಸ್ 2 ಇಂಟು ಎಕ್ಸ್ ಅಂತ ಬರಿಬಹುದು, ಇದನ್ನ ಮೈನಸ್ 5 ಇಂಟು 2 is equal to 0. ಸೊ ಇದರಲ್ಲಿ ಎಕ್ಸ್ ಇದೆ, ಸೊ ಇದರಲ್ಲಿ ಎಕ್ಸ್ ಇದೆ, ಇದರಲ್ಲಿ 2 ಇದೆ, ಪ್ಲಸ್ 2 ಇದೆ, ಸೊ ಇದರಲ್ಲೂ ಪ್ಲಸ್ 2 ಇದೆ ಅಂತ ಅನ್ಕೊಂಡು ಪ್ಲಸ್ 2 ಕಾಮನ್ ತಗೋಣ. ಸೊ ಫಸ್ಟ್ ಇವೆರಡು ಟರ್ಮ್ ಇಂದ ಎಕ್ಸ್ ನ ಕಾಮನ್ ತಗೋತೀನಿ. ಸೊ ಉಳಿದೇನು ಉಳಿತು ಎಕ್ಸ್ ಮೈನಸ್ 5. ಸೊ ಈಗ ಇಲ್ಲಿ ಏನು ಸಿಂಬಲ್ ಇರುತ್ತೆ ಇದನ್ನೇ ಕಾಮನ್ ತಗೋಬೇಕು. ಸೊ ಇಲ್ಲಿ ಮೈನಸ್ ಇದೆ ಅಂತಂದ್ರೆ ಸೊ ಇಲ್ಲಿ ಎರಡನೇ ನಂಬರ್ ಪ್ಲಸ್ ಇರುತ್ತೆ, ಅಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಬರೋದ್ರಿಂದ ಸೊ ಒಂದು ನಂಬರ್ಗೆ ಮೈನಸ್ ಇದೆ ಅಂತಂದ್ರೆ ಎರಡನೇ ನಂಬರ್ಗೆ ಪ್ಲಸ್ ಇರುತ್ತೆ ಅಂತ. ಸೊ ಈಗ ಪ್ಲಸ್ 2 ಇಲ್ಲೂ ಪ್ಲಸ್ 2 ಇದೆ, ಇಲ್ಲೂ ಪ್ಲಸ್ 2 ಇದೆ ಅಂತ ಅನ್ಬಿಟ್ಟು ನಾನು ಏನ್ ಮಾಡ್ತೀನಿ, ಪ್ಲಸ್ 2 ನ ಕಾಮನ್ ತಗೋತೀನಿ. ಪ್ಲಸ್ 2 ಕಾಮನ್ ತಗೊಂಡಾಗ ಇಲ್ಲೇನು ಉಳಿದಿರುತ್ತೆ, ಇಲ್ಲಿ ಎಕ್ಸ್ ಉಳಿದಿರುತ್ತೆ. ಸೊ ಇಲ್ಲಿ ಪ್ಲಸ್ 2 ಹೋಯ್ತು ಅಂತಂದ್ರೆ ಇಲ್ಲೇನು ಉಳಿಯುತ್ತೆ, ಮೈನಸ್ 5 ಉಳಿದಿರುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ಸೊ ಈಗ ಮತ್ತೆ ಎಕ್ಸ್ ಮೈನಸ್ 5 ಅನ್ನ ಕಾಮನ್ ತಗೋತೀನಿ. ಎಕ್ಸ್ ಮೈನಸ್ 5 ಕಾಮನ್ ತಗೊಂಡ್ರೆ ಸೊ ಇಲ್ಲಿ ಎಕ್ಸ್ ಉಳಿದಿದೆ, ಇಲ್ಲಿ ಪ್ಲಸ್ 2 ಉಳಿದಿದೆ. ಸೊ ಎಕ್ಸ್ ಪ್ಲಸ್ 2 is equal to 0. ಸೊ ಈಗ ಇವೆರಡು 0 ಈಕ್ವೇಟ್ ಆಗಿದಾವೆ ಅಂದ್ರೆ ಇವೆರಡರಲ್ಲಿ ಯಾವ್ದಾದ್ರು ಒಂದು 0 ಆಗಿರುತ್ತೆ ಅಂತ. ಸೊ ಈಗ ಎಕ್ಸ್ ಮೈನಸ್ 5 ಏನಾದ್ರೂ 0ಗೆ ಈಕ್ವೇಟ್ ಆಗಿದೆ ಅಂತಂದ್ರೆ ಸೊ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಅವಾಗ 5 ಆಗಿರುತ್ತೆ. ಅಂದ್ರೆ ಎಕ್ಸ್ ಜಾಗದಲ್ಲಿ 5 ಹಾಕೊಂಡ್ರೆ 5 ಮೈನಸ್ 5 0 ಆಗುತ್ತೆ. ಆರ್ ಇಲ್ಲಿ ಎಕ್ಸ್ ಪ್ಲಸ್ 2 ಏನಾದ್ರೂ 0ಗೆ ಈಕ್ವಲ್ ಆಗಿದೆ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಮೈನಸ್ 2 ಆಗಿರುತ್ತೆ. ಸೊ ಮೈನಸ್ 2 ಹಾಕಿದ್ರೆ ಮೈನಸ್ 2 ಪ್ಲಸ್ 2 0 ಆಗುತ್ತೆ. ಸೊ ಹಾಗಾಗಿ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ಎರಡು ಸೊಲ್ಯೂಷನ್ಸ್ ಇದೆ, ಒಂದು 5 ಇನ್ನೊಂದು ಮೈನಸ್ 2. ಸೊ ಈಗ ಒಂದು ಪ್ಲಸ್ ಇರುವಂತ ಪ್ರಾಬ್ಲಮ್ ಮಾಡಿದ್ವಿ, ಒಂದು ಮೈನಸ್ ಇರುವಂತ ಪ್ರಾಬ್ಲಮ್ ಮಾಡಿದ್ವಿ, ಇನ್ನೊಂದು ಕೋಎಫಿಷಿಯಂಟ್ ಇರುವಂತ, ಅಂದ್ರೆ ಎಕ್ಸ್ ಗೆ ಇಲ್ಲಿ ಕೋಎಫಿಷಿಯಂಟ್ ಇಲ್ಲ, ಎಕ್ಸ್ ಗೆ ಕೋಎಫಿಷಿಯಂಟ್ ಇದ್ರೆ ಅವಾಗ ಯಾವ ತರ ಮಾಡ್ಬೇಕು ಅನ್ನೋದೊಂದು ಪ್ರಾಬ್ಲಮ್ ಅನ್ನ ನೋಡೋಣ. ಓಕೆ, ಈ ಪ್ರಾಬ್ಲಮ್ ಅನ್ನ ನೋಡ್ರಿ. ಸೊ ಇದರಲ್ಲಿ ಎಕ್ಸ್ ಸ್ಕ್ವೇರ್ ಜೊತೆಗೆ ಕೋಎಫಿಷಿಯಂಟ್ ಇದೆ. ಸೊ ಕೋಎಫಿಷಿಯಂಟ್ ಇದ್ದಾಗ ಯಾವ ತರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂತ ನೋಡೋಣ. ಸೊ ಫಸ್ಟ್ ಸ್ಟೆಪ್, ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡ್ರಿ. 6 2s, ಸೊ 12 ಎಕ್ಸ್ ಸ್ಕ್ವೈರ್. ಸೊ ಇದನ್ನ ಫ್ಯಾಕ್ಟರ್ಸ್ ಲಿಸ್ಟ್ ಮಾಡಿದ್ವಿ ಅಂದ್ರೆ 1 2 3 4 6 ಮತ್ತೆ 12. ಸೊ ಇಲ್ಲೇನಿದೆ 1, ಏನು ಇಲ್ಲ ಅಂದ್ರೆ 1 ಇದೆ ಅಂತಂದ್ರೆ ಸೊ ಈಗ ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರ್ಬೇಕು. ಸೊ ಆಡ್ ಮಾಡಿದ್ರೆ 1 ಯಾವ್ದು ಬರಲ್ಲ, ಸೊ ಸಬ್ಟ್ರಾಕ್ಟ್ ಮಾಡ್ಬೇಕು. ಸೊ ಇಷ್ಟರೊಳಗೆ ಯಾವ ಎರಡನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ ನೋಡ್ರಿ. ಸೊ 3 and 4. ಸೊ ಇವೆರಡನ್ನ ಚೂಸ್ ಮಾಡ್ತೀನಿ. ಸೊ ಇಲ್ಲಿ 4 ತಗೋತೀನಿ, ಇಲ್ಲಿ 3 ತಗೋತೀನಿ. 4 3s 12 ಆಗ್ತಿದೆ, 4 ಅಲ್ಲಿ 3 ಹೋಯ್ತು ಅಂದ್ರೆ 1 ಬರುತ್ತೆ. ಸಿಂಬಲ್ಸ್ ಚೂಸ್ ಮಾಡೋದು ಹೇಗೆ, ಸೊ ಫಸ್ಟ್ ಇಲ್ಲಿ ಏನ್ ನಂಬರ್ ಇದೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತದನ್ನ ದೊಡ್ಡ ನಂಬರ್ಗೆ ಕೊಡ್ರಿ. ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ. ಸೊ ಹಾಗಾಗಿ ಪ್ಲಸ್ ಇದೆ ಅಂತಂದ್ರೆ ಇದಕ್ಕೆ ಏನ್ ಮಾಡ್ಬೇಕು, ಮೈನಸ್ ಕೊಡ್ಬೇಕು. ಸೊ ಈಗ ನಾವು ಟರ್ಮ್ಸ್ ಅನ್ನ ಬರ್ಕೋಣ. ಸೊ 2x ಸ್ಕ್ವಯರ್ ಪ್ಲಸ್ 4x ಮೈನಸ್ 3x ಮೈನಸ್ 6 is equal to 0. ಸೊ ಸ್ಪ್ಲಿಟ್ ಮಾಡ್ಕೋಣ. 2 ಇಂಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಇಂಟು 2 ಇಂಟು ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಮೈನಸ್ 3 ಇಂಟು 2 is equal to 0. ಸೊ ಟರ್ಮ್ಸ್ ಯಾವ ಕಾಮನ್ ಬರುತ್ತೆ, ಎಕ್ಸ್ ಇಲ್ಲೂ ಇದೆ, ಸೊ ಇಲ್ಲೂ ಇದೆ, ಸೊ 2 ಇಲ್ಲೂ ಇದೆ, ಸೊ ಇಲ್ಲೂ ಒಂದು 2 ಇದೆ. ಸೊ ಅದೇ ರೀತಿ ಇಲ್ಲಿ ಮೈನಸ್ 3 ಇಲ್ಲೊಂದಿದೆ, ಸೊ ಅದೇ ತರ ಮೈನಸ್ 3 ಇಲ್ಲೂ ಒಂದಿದೆ. ಸೊ ಈಗ ಫಸ್ಟ್ ಇವೆರಡರಲ್ಲಿ 2x ಅನ್ನ ಕಾಮನ್ ತಗೋತೀನಿ. ಸೊ 2x ಹೋಯ್ತು ಅಂದ್ರೆ ಇಲ್ಲಿ ಉಳಿದಿರೋದೇನು ಎಕ್ಸ್ ಉಳಿದಿದೆ, ಸಿಂಬಲ್ ಪ್ಲಸ್ ಉಳ್ಕೊಂಡಿದೆ. ಸೊ ಇಲ್ಲಿ ಉಳಿದಿರೋದಿನ್ನ
2 ಮಾತ್ರ. ಸೊ ಅದೇ ತರ ಇಲ್ಲೇನಾಗಿದೆ, ಸೊ -3 ಇದೆ, ಇಲ್ಲೂ -3 ಇದೆ ಅಂತಂದ್ರೆ -3 ಅನ್ನ ಕಾಮನ್ ತಗೋತೀನಿ. ಸೊ -3 ಹೊರಗ್ ಬಂತು ಅಂದ್ರೆ ಎಕ್ಸ್ ಏನಾಗಿರುತ್ತೆ ಅವಾಗ ಪ್ಲಸ್ ಇರುತ್ತೆ. ಇಲ್ಲೂ -3 ಹೊರಗ್ ಬಂತು ಅಂದ್ರೆ ಇಲ್ಲೇನ್ ಉಳಿದಿರುತ್ತೆ, +2 ಉಳಿದಿರುತ್ತೆ, ವಿಚ್ ಈಸ್ ಈಕ್ವಲ್ ಟು 0. ಸೊ ಈಗ x+2 ಮತ್ತೆ x+2 ಎರಡಲ್ಲೂ ಕಾಮನ್ ಇರೋದ್ರಿಂದ ಸೊ x+2 ನ ಕಾಮನ್ ತಗೋಣ ಅಂಡ್ ಇದರಲ್ಲಿ 2x - 3 ಉಳ್ಕೊಳ್ಳುತ್ತೆ, 0ಗೆ ಈಕ್ವೇಟ್ ಮಾಡ್ಕೊತೀವಿ. ಸೊ ಈಗ ಐದರ್ x+2 is equal to 0 or 2x - 3 is equal to 0. ಸೊ x ಯಾವಾಗ 0 ಆಗುತ್ತೆ, x ಜಾಗದಲ್ಲಿ -2 ಬಂದ್ರೆ ಏನಾಗುತ್ತೆ, 0 ಆಗುತ್ತೆ. ಅದೇ ತರ 2x - 3 ಯಾವಾಗ 0 ಆಗುತ್ತೆ, ಸೊ 2x is equal to 3. ಸೊ x is equal to 3/2 ಆದಾಗ, ಸೊ x ವ್ಯಾಲ್ಯೂ ಸೊ 3/2 ಆದಾಗ ಇದು 0 ಆಗುತ್ತೆ. ಸೊ ಈಗ ರೂಟ್ಸ್ ಏನೇನ್ ಬಂತು ನಮ್ಗೆ, ಒಂದು ರೂಟ್ಸ್ x - 2 ಮತ್ತೆ x is equal to 3/2 ಆರ್ ದ ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಶನ್. ಸೊ ನಾವು ಇದೇ ತರ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ಇದರಲ್ಲಿ ನಾವು ಪಾಸಿಟಿವ್ ಸೈಡ್ ಇರೋದು ನೋಡಿದ್ವಿ, ನೆಗೆಟಿವ್ ಸೈಡ್ ಇರೋದು ನೋಡಿದ್ವಿ, ಮತ್ತೆ ಎಕ್ಸ್ ಗೆ ಕೋಎಫಿಷಿಯಂಟ್ ಇರುವಂತ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದೀವಿ. ಸೊ ಇದನ್ನ ಬಿಟ್ರೆ ಬೇರೆ ಇನ್ಯಾವ ತರ ಕ್ವಶನ್ಸ್ ಇದರಲ್ಲಿ ಕೇಳುವಂತ ಚಾನ್ಸಸ್ ತುಂಬಾ ಕಡಿಮೆ. ಸೊ ಇದೇ ತರ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ. ಸೊ ಇದಿಷ್ಟನ್ನ ಬಿಟ್ರೆ ಇದರಲ್ಲಿ ಡಿಸ್ಕ್ರಿಮಿನೆಂಟ್ ಡೆಲ್ಟಾ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ, ನೇಚರ್ ಆಫ್ ರೂಟ್ಸ್ ಬಗ್ಗೆ. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೇಚರ್ ಆಫ್ ರೂಟ್ಸ್ ಬಗ್ಗೆ ಮತ್ತೆ ಅಪ್ಲಿಕೇಶನ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.